ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜನವರಿ 15 ರಿಂದ ಜನವರಿ 21 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಧನಿಷ್ಠ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ. ಮಕರ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಹೊಸ ಸಂಕ್ರಾಂತಿ ತುಂಬಲಿ. ಸ್ನೇಹಿತರೆ, ಈ ವಾರ ಆರೋಗ್ಯದ ಬಗ್ಗೆ ಏರಿಳಿತದ ಸಾಧ್ಯತೆಗಳು ಕಡಿಮೆ ಇರುತ್ತದೆ ಮತ್ತು ಹೀಗಾಗಿ ನೀವು ಆರೋಗ್ಯಕರ ಜೀವನವನ್ನು ಆನಂದಿಸಬಹುದು. ನೀವು ದೈಹಿಕ ಮತ್ತು ಮಾನಸಿಕ ಎರಡೂ ಅಂಶಗಳಿಂದ ಬಲವಾಗಿ ಉಳಿಯುತ್ತೀರಿ. ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಅಂತಹ ವಿಧಾನದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 2ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ನಿಮ್ಮ ಮಾತುಗಳನ್ನು ನಿಯಂತ್ರಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ. ಏಕೆಂದರೆ ಈ ಅವಧಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನೀವು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದಾದ ಏನಾದರೂ ಹೇಳಬಹುದು. ಇದರಿಂದಾಗಿ ನೀವು ಯಾವುದೇ ಜಗಳದಲ್ಲಿ ಕೊನೆಗೊಳ್ಳಬಹುದು ಎಂಬ ಭಯವಿದೆ. ಈ ವಾರ ನಿಮ್ಮ ಆಶಾವಾದಿ ಮನೋಭಾವವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಪರಿಸ್ಥಿತಿಯನ್ನು ದೃಢವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಈ ಹಂತದಲ್ಲಿ ನಿಮ್ಮ ಕೌಶಲ್ಯ ಮತ್ತು ಅನುಭವದ ಮೇಲೆ ಕೆಲಸ ಮಾಡುವ ಮೂಲಕ ನೀವು ಅದರ ಸರಿಯಾದ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಸಮಯವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಹತ್ವದ್ದಾಗಿದೆ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಬಲದಿಂದ ನೀವು ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಯಶಸ್ಸು ಕೂಡ ಬೆಳೆಯುತ್ತದೆ ಮತ್ತು ಪ್ರಗತಿಯಾಗುತ್ತದೆ. ಇದು ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುತ್ತದೆ. ಈ ಅವಧಿಯಲ್ಲಿ ನೀವು ಹಣದ ವಿಷಯದಲ್ಲಿ ತುಂಬಾ ಅದೃಷ್ಟದ ದಿನ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ನೀವು ದೊಡ್ಡ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿದೆ. ಹಣ ನಷ್ಟವಾಗದಂತೆ ಜಾಗ್ರತೆ ವಹಿಸಿ. ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ. 11ನೇ ಮನೆಯ ಶುಕ್ರ ಹಾಗೂ 3ರಲ್ಲಿ ರಾಹು ಇವೆರಡು ಗ್ರಹಗಳು ಈಗ ನಿಮಗೆ ಉಪಕಾರಿ. ಹಣ ಬರುವ ದಾರಿ ಸುಗಮವಾಗಿದೆ. ಹಾಗೆಯೇ ಖರ್ಚುಗಳೂ ಇವೆ. ವಾಹನದಿಂದ ನಷ್ಟ ಇದೆ, ಅಂದರೆ ವಾಹನ ರಿಪೇರಿಯಿಂದ ಖರ್ಚಾಗುತ್ತದೆ. ಈಗ ಹೊಸ ಅವಕಾಶಗಳು ಬರುವ ಕಾಲ. ಅಲ್ಪ ಪ್ರಯತ್ನದಲ್ಲೇ ಒಳ್ಳೆಯ ಫಲ ದೊರಕುವ ಸಮಯ. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗ ಇದೆ. ಇದು ನಿಮ್ಮ ಸೌರ ವಾಪಸಾತಿ ಸಮಯ, ಆದ್ದರಿಂದ ಕಾಸ್ಮಿಕ್ ಸ್ಪಾಟ್ಲೈಟ್ ನಿಮ್ಮ ಮೇಲಿದೆ. ಇದು ನಿಮ್ಮನ್ನು ಕ್ರೌಡ್ ಕೂಡ ಮಾಡಬಹುದು. ಸೂರ್ಯನು ವಾಸ್ತವದ ಗ್ರಹವಾಗಿದೆ, ಆದ್ದರಿಂದ ನೀವು ಏನು ಮತ್ತು ಯಾರು ಮತ್ತು ನೀವು ಸುಧಾರಿಸಬೇಕಾದ ಪ್ರದೇಶವನ್ನು ನೀವು ನೋಡುತ್ತೀರಿ. ಈ ಜ್ಯೋತಿಷ್ಯ ಮಾರ್ಗವು ವೈಯಕ್ತಿಕ ಹೊಸ ಆರಂಭವನ್ನು ಗುರುತಿಸುತ್ತದೆ. ವಿಕಿರಣ ಶಕ್ತಿಯೊಂದಿಗೆ ವ್ಯಕ್ತಿಯನ್ನು ತಮ್ಮ ಗುರುತನ್ನು ಪ್ರತಿಪಾದಿಸಲು ಅಧಿಕಾರ ನೀಡುತ್ತದೆ. ನಿಮ್ಮ ಸೌಂದರ್ಯ ಮತ್ತು ಆರೋಗ್ಯ ಸುಧಾರಣೆಯ ಅಗತ್ಯವಿದೆ, ಆದ್ದರಿಂದ ನೀವು ಅಂತಹ ಆರೋಗ್ಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ. ಈ ಅವಧಿಯು ಸ್ವಯಂ ಆವಿಷ್ಕಾರವನ್ನು ಬೆಂಬಲಿಸುತ್ತದೆ. ವ್ಯಕ್ತಿಗಳು ಪ್ರಕಾಶಮಾನವಾಗಿ ಹೊಳೆಯಲು ಮತ್ತು ಶಾಶ್ವತವಾದ ಪ್ರಭಾವ ಬೀರಲು ಅನುವು ಮಾಡಿಕೊಡುತ್ತದೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕಾಗಿ ನೀವು ಕೆಲವು ಗುರಿಗಳನ್ನು ಹೊಂದುತ್ತೀರಿ. ಮೊದಲ ಮನೆಯ ಮೂಲಕ ಸೂರ್ಯನ ಸಾಗಣೆಯ ಸಮಯದಲ್ಲಿ 3ನೇ ಮನೆಯಲ್ಲಿ ನೆಪ್ಚೂನ್ನೊಂದಿಗೆ ಸೆಕ್ಸ್ಟೈಲ್ ಅನ್ನು ರೂಪಿಸುತ್ತದೆ. ಸ್ವಯಂ ಅಭಿವ್ಯಕ್ತಿ ಮತ್ತು ಸೃಜನಶೀಲ ಸಂವಹನದ ಸಾಮರಸ್ಯದ ಸಮ್ಮಿಳನವು ತೆರೆದುಕೊಳ್ಳುತ್ತದೆ. ಕನಸುಗಳು ಮತ್ತು ಭ್ರಮೆಗಳ ಗ್ರಹವಾದ ನೆಪ್ಚೂನ್ ನಿಮ್ಮನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮಾಡುತ್ತದೆ. ನಿಮ್ಮ ಸಂವಹನಗಳು ಸ್ಪಷ್ಟವಾಗಿವೆ ಮತ್ತು ತಪ್ಪು ತಿಳುವಳಿಕೆಗೆ ಅವಕಾಶವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈ ಅವಧಿಯು ಕಲಾತ್ಮಕ ಅನ್ವೇಷಣೆಗಳಿಗೆ ಒಲವು ನೀಡುತ್ತದೆ. ವಾಕ್ಚಾತುರ್ಯದೊಂದಿಗೆ ಕನಸುಗಳು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಒಡಹುಟ್ಟಿದವರು ಮತ್ತು ಸ್ಥಳೀಯ ಸಂಪರ್ಕಗಳು ಬೆಂಬಲದ ಪಾತ್ರವನ್ನು ವಹಿಸಬಹುದು. ಆಲೋಚನೆಗಳ ಸಹಾನುಭೂತಿಯ ವಿನಿಮಯವನ್ನು ಉತ್ತೇಜಿಸುತ್ತದೆ. ನೀವು ಕೆಲವು ಸಣ್ಣ ಪ್ರವಾಸಗಳಿಗೆ ಬ್ಲಾಗಿಂಗ್ ಅಥವಾ ವ್ಲಾಗ್ ಮಾಡಲು ಸಹ ಹೊರಡುತ್ತೀರಿ. ಶುಕ್ರವು ತನ್ನ ಉಪಸ್ಥಿತಿಯೊಂದಿಗೆ 12ನೇ ಮನೆಯನ್ನು ಅಲಂಕರಿಸಿದಾಗ ಸೂಕ್ಷ್ಮವಾದ ಆದರೆ ಆಳವಾದ ಪ್ರಭಾವವು ಪ್ರೀತಿ ಮತ್ತು ಸ್ವಯಂ ಆವಿಷ್ಕಾರದ ಕ್ಷೇತ್ರಗಳನ್ನು ವ್ಯಾಪಿಸುತ್ತದೆ. ಶುಕ್ರನು ಇಲ್ಲಿರಲು ಇಷ್ಟಪಡುತ್ತಾನೆ, ಆದ್ದರಿಂದ ಇದು ಆಹ್ಲಾದಕರ ಪ್ರಯಾಣ ಎಂದು ನೀವು ಭಾವಿಸುವಿರಿ. ಈ ಸಮಯದಲ್ಲಿ ನೀವು ಸ್ವಲ್ಪ ರಹಸ್ಯವಾಗಿರಬಹುದು ಮತ್ತು ಅದು ಇತರರು ವಿಷಯಗಳನ್ನು ಊಹಿಸುವಂತೆ ಮಾಡಬಹುದು. ಪ್ರಣಯ ಆದರ್ಶವಾದದ ಕಡೆಗೆ ಒಲವು ಮತ್ತು ಆಧ್ಯಾತ್ಮಿಕ ಸಂಪರ್ಕಗಳಿಗಾಗಿ ಹಂಬಲವಿದೆ. ಗೌಪ್ಯತೆ ಮತ್ತು ಏಕಾಂತವು ನಿಕಟ ಬಂಧಗಳ ಆಕರ್ಷಣೆಯನ್ನು ಹೆಚ್ಚಿಸಬಹುದು. ಹಣಕಾಸಿನ ವಿಷಯಗಳು ತೆರೆಮರೆಯಲ್ಲಿ ತೆರೆದುಕೊಳ್ಳಬಹುದು. ವಿತ್ತೀಯ ನಿರ್ಧಾರಗಳಿಗೆ ಪ್ರತಿಫಲಿತ ವಿಧಾನವನ್ನು ಪ್ರೇರೇಪಿಸುತ್ತದೆ.
ಈ ಅವಧಿಯು ಪ್ರಾರ್ಥನೆ ಮತ್ತು ಧ್ಯಾನವನ್ನು ಹೆಚ್ಚಿಸುತ್ತದೆ, ನಿಮ್ಮ ಜೀವನಕ್ಕೆ ಕೆಲವು ಆಧ್ಯಾತ್ಮಿಕ ಆನಂದವನ್ನು ಸೇರಿಸುತ್ತದೆ. ದೀರ್ಘ ಪ್ರವಾಸಗಳು ಅಥವಾ ಚಾರಿಟಿ ಚಟುವಟಿಕೆಗಳು ಸಹ ಈ ಸಾರಿಗೆಯ ಕಾರ್ಯಗಳಾಗಿವೆ. ಈ ವಾರದ ಅದೃಷ್ಟ ಬಣ್ಣ ಕೆಂಪು. ಈ ವಾರದ ಅದೃಷ್ಟ ಸಂಖ್ಯೆ 1. ಈ ವಾರದ ಅದೃಷ್ಟದ ದಿನ ಗುರುವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 44 ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ 15 ರಿಂದ ಜನವರಿ 21 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.